ಮೇಡಮ್ ಈ ಎಲ್ಲದಾಳ್ರಿ ಮೇಡಮ್ ನಾನು ಹೆಂಡತಿ ಎಲ್ಲದ ಮೇಡಮ್ ನಾನು ಹೆಂಡತಿ ಹೆಂಗದ ಆರಾಮದಾಳಿಲ್ಲ ಇವ್ರು ಏನೇನ ಅದು ಇದು ಇಂಜೆಕ್ಷನ್ ಏನೋ ಮಾಡಿದ ಅಂತಾರಲ್ರಿ ಮೇಡಮ್ ಏನಾಗಲ್ರಿ ಹೆಂಗದಾಳ್ರಿ ನಾನು ಹೆಂಡತಿ ಗಾಬರಿ ಆಗ್ಬೇಡ್ರಿ ವೀರೇಶ್, ಆರಾಮದಾರ. ನಾವು ಇದೇನಿಲ್ಲಿ ನಮ್ಗೆ ಇಂಜೆಕ್ಷನ್ ಇಲ್ಲಿ ಸಿಕ್ತಲ್ಲ, ಅವಾಗ ನಮ್ಗೆ ಒಂದು ಸ್ವಲ್ಪ ಕ್ಲೂ ಸಿಕ್ತು, ಇದೇನೋ ಬಹುಶಃ ಪವಿತ್ರಾಗ ಇಂಜೆಕ್ಟ್ ಮಾಡಿದಂಗೆ ಅದರ ಅಂತೇಳಿ. ಅದಕ್ಕೆ ನಾವು ಅದಕ್ಕೆ ಆ್ಯಂಟಿಡೋಸ್ ರೆಡಿ ಮಾಡಿ ಎಲ್ಲ ಸಿದ್ಧ ಇಟ್ಕೊಂಡಿದ್ವಿ. ಕರೆಕ್ಟ್ ನಾವು ಸಿಕ್ಕ ತಕ್ಷಣ ಫಸ್ಟ್ ಮಾಡಿದ ಕೆಲಸನೇ ನಾವು ಅದು. ಹಾಗಾಗಿ ಅದು ನಮ್ಗೆ ಹೆಲ್ಪ್ ಆಯ್ತು. ಇವಾಗ ಅವರು ಭಾಳ ವೀಕ್ ಆಗ್ಯಾರ, ಸ್ವಲ್ಪ ಅವು ಇಂಜೆಕ್ಟ್ ಮಾಡಿದ ಶಕ್ತಿ ಎಲ್ಲ ಕಮ್ಮಿ ಆಗಿಬಿಟ್ಟೈತಿ. ಯಾಕಂದ್ರೆ ಅದು ಔಷಧ ಭಾಳ ಪವರ್ ಇತ್ತಂತ, ನರಗಳೆಲ್ಲ ವೀಕಾಗಿ ಕೈಕಾಲಿನ ಶಕ್ತಿ ಬಂದಿಲ್ಲ. ಆದರೆ ಪ್ರಜ್ಞೆ ಇವತ್ತು ಬರ್ಬೋದು ಅಂತ ಅಂದಾರೆ. ನಾನು ಇನ್ನೂ ಆ ಕಡೆ ಹೋಗಿಲ್ಲ. ಆರಾಮಂತೂ ಅದರ ಬರ್ಬೋದು, ಪ್ರಜ್ಞೆ ಬರ್ಬೋದು ಇವತ್ತು. ಆದರೆ ಕೈಕಾಲು ಸ್ವಾಧೀನ ಬರೋಕ್ಕೆ ಒಂದು ವಾರ ಹಿಂಗೆ ಆಗ್ಬೋದು ಅಂತ ಹೇಳಿದ್ರು. ತಾಳ್ಮೆ ಇರಲಿ, ಏನಾಗಿಲ್ಲ. ನಾನು ಜೀವಕ್ಕಂತೂ ಅಪಾಯ ಅಂತೂ ಏನಿಲ್ಲ. ಜೀವಕ್ಕಪ್ಪ ಹೇಗೆ ಹೋಗಿಲ್ರಿ, ಆಕಿ ಮಕ್ಕೊಂಡಲ್ಲೇ ಮಕ್ಕಳ್ರಿ. ನಾನು ಆಕಿ ಆಕಿ ನನ್ನ ಕಣ್ಣೆದ್ರೆ ಜೀವ ಅಂತಿದ್ರೆ ಸಾಕು. ಆಕಿ ಮಕ್ಕೊಂಡಲ್ಲೇ ಮಕ್ಕಳು, ನಾನು ಆಕಿನ ಜೋಪಾನ ಮಾಡ್ಕೋತೀನಿ, ಆರೈಕೆ ಮಾಡ್ಕೋತೀನಿ. ಬಟ್ ನಾನು ಏನು ಬದುಕೇಳಲ್ಲ. ನನ್ನ ಮಗಳು ತಾಯಿ ಆದ್ಲು, ನನ್ನ ಮಗಳು ಎಷ್ಟು ಬೇಜಾರಿತ್ತು ಗೊತ್ತಾ ಅಂತೂ. ನಾನು ಏನು ಬದುಕೇಳ, ನಾನು ಏನು ಬದುಕೇಳ. ಆಕಿ ಮುಖ ಇವಾಗ ಮೇಡಮ್ ಎಲ್ಲದಾಡ್ರಿ ಮೇಡಮ್, ಒಂದೇ ಸಲ ಆಕಿ ಮುಖ ನೋಡ್ರಿ ನನಗೆ ಸಮಾಧಾನ ಆಗುತ್ತೆ. ಎಲ್ಲದಾಡ್ರಿ ಮೇಡಮ್. ಆಂಟಿ, ನೀವು ಹೇಳೋದು ನಾನು ಕೇಳಿಸ್ಕೊಂಡೆ. ಆಂಟಿ, ನಮ್ಮ ಮಮ್ಮಿ ಎಲ್ಲದಳ? ಎಲ್ಲದ ನಮ್ಮ ಮಮ್ಮಿ? ಮಗಳ ಮಗಳ ನಿಮ್ಮ ಅವು ಬದುಕೇಳಪ್ಪ, ನಿಮ್ಮ ಅವು ಬದುಕೇಳ. ನಾನೆಲ್ಲೇ ನಮ್ಮನ್ನೆಲ್ಲ ಬಿಟ್ಟು ಹೋಗ್ಬಿಟ್ಲ ಅಂತ ಮಾಡಿದ್ದೆ. ಎಲ್ಲಿ ಏನಾಯ್ತು ಅಂತ ಏನೋ ಗಾಬರಿ ಆಗಿದ್ದೆ. ಯವ್ವ ಮಗಳ, ನನ್ನ ಪುಣ್ಯ ಆಯ್ತವ, ನಿಮ್ಮ ಅವು ಇನ್ನೂ ಜೀವಂತವಾಗಿ ಹೇಳುವ ಮಗಳ. ಈ ಪಾಪಿಗಳು ಕೊಂದ ಬಿಡ್ತಿದ್ರು. ಈ ರಾಣಿ ಆಂಟಿ ಕರ್ಕೊಂಡ್ಬಂದ್ಲವ, ನಿಮ್ಮ ಅವನ್ನ ಬದುಕಿಸ್ಕೊಂಡು ಬಂದ್ಲು. ಥ್ಯಾಂಕ್ಸ್ ಹೇಳಮ್ಮ ಆಂಟಿಗೆ, ಥ್ಯಾಂಕ್ಸ್ ಹೇಳ್ಕೊಂಡ. ರಾಣಿ ಆಂಟಿ ಥ್ಯಾಂಕ್ಸ್ ಆಂಟಿ. ನಮ್ಮ ಮಮ್ಮಿನ ನೀವು ಉಳಿಸಿದ್ರಂತೆ. ನಮ್ಮ ಮಮ್ಮಿಗೆ ಏನು ಆಗ್ಲಾರ್ದಂಗೆ ನೀವು ಕಾಪಾಡಿರಲ್ಲ, ನಿಮಗೆ ಭಾಳ ದೊಡ್ಡ ಥ್ಯಾಂಕ್ಸ್ ಆಂಟಿ. ಹ್ಞೂ ನಮ್ಮ ಚಿನ್ನು, ನಿನ್ನ ಸಲುವಾಗಿ ನಾವು ಭಾಳ ಕಷ್ಟಪಟ್ಟು ಭಾಳ ಅವಸರ ಮಾಡಿ ನಿಮ್ಮ ಮಮ್ಮಿಗೆ ಏನೂ ಆಗ್ಲಾರ್ದಂಗೆ ಎಷ್ಟು ನಾವು ಟೆನ್ಷನ್ ತೊಗೊಂಡಿದ್ವಿ ಗೊತ್ತಾ. ಒಟ್ಟು ನಿನ್ನ ಸಲ ನಿಮ್ಮ ಮಮ್ಮಿನ ಹುಡುಕೊಂಬಂದ್ವಿ. ಏನೂ ಆಗಿಲ್ಲ ನಿಮ್ಮ ಮಮ್ಮಿ, ಮತ್ತು ಮೊದಲಿನ ನಂಗೆ ಆದಷ್ಟು ಜಲ್ದಿ ಆಗ್ತಾರೆ. ಇನ್ಮ್ಯಾಗ ಮತ್ತೆ ಮಮ್ಮಿ ಕೂಡ ಚೆಂದಾಗಿರಿ ಅಂತೆ. ಪಾಪ ಭಾಳ ನೋವು ಅನ್ಭವಿಸ್ಬಿಟ್ಟಲ್ಲ ಮಮ್ಮಿ ಇಲ್ಲ ಅಂತೇಳಿ. ನಾನು ನನ್ನ ಮಗಳು ಕಣ್ಣೀರ ಕೈ ತೊಳೆಯಂಗೆ ಮಾಡಿದ್ದು. ಈ ಪಾಪಿಗಳನ್ನ ಸುಮ್ಮನೆ ಬಿಡಬಾರ್ದು. ಇವ್ರಲಿಂದ ನನ್ನ ಜೀವನ ಹಾಳಾತು. ಇವ್ರಲಿಂದ ನಾನು ಏನೇನು ಅನ್ಭವಿಸ್ಬೇಕು ಎಲ್ಲ ಅನ್ಭವಿಸ್ಬಿಟ್ಟೆ. ಇವ್ರನ್ನ ಕರ್ಕೊಂಬಂದು ದೊಡ್ಡ ತಪ್ಪು ಮಾಡಿದೆ. ಏನೋ ಸಂಬಂಧಿಕರು ಸ್ವಲ್ಪ ಸಹಾಯ ಮಾಡೋಣ, ನಾವು ಆಗಲಿಲ್ಲ ಅಂದ್ರೆ ಹಿಂಗೆ ಸಂಬಂಧಿಕರಿಗೆ ಕಷ್ಟ ಸುಖದಾಗ ಕೊಟ್ಟು ಅನುವು ಆಪತ್ತಿಗೆ ಆಗ್ಬೇಕಲ್ಲ ಅನ್ನೋ ಒಂದು ಒಳ್ಳೆ ಭಾವನೆದಿಂತ ಇವ್ರನ್ನ ಕರ್ಕೊಂಬಂದು ಮನೆಯಾಗಿ ಇಟ್ಕೊಂಡ್ರೆ ಇವ್ರು ನನ್ನ ಜೀವನನೇ ಹಾಳು ಮಾಡಕ್ಕೆ ಹೋದ್ರಲ್ಲ. ಥೂ, ಇಂಥ ಅದಕ್ಕೆ ಸಂಬಂಧಿಕರದೊಳಗೆ ಯಾರಿಗೂ ಸಹಾಯ ಮಾಡಬಾರ್ದು ಅನ್ನುವಂಗೆ ಎಲ್ಲರ ಮನಸ್ಸು ಕಲ್ಲ ಬಿಡ್ತೈತಿ. ಪಾಪ ಕೆಲವೊಬ್ರಿಗೆ ನಿಜವಾಗೂ ಕಷ್ಟ ಇದ್ರು, ಒಳ್ಳೆಯವರಿದ್ರು, ಅವ್ರಿಗೂ ಸಹ ನಿಮ್ಮಂಥ ದ್ರೋಹಿಗಳು ಪಾಠ ಕಲಿಸಿರ್ತಿರಲ್ಲ, ಅವ್ರಿಗೂ ಸಹಾಯ ಮಾಡಕ್ಕೆ ಮನಸ್ಸಾಗ್ಲಾರ್ದಂಗೆ ಮಾಡ್ಬಿಡ್ತೀರಿ. ನಿಮ್ಮಂಥವ್ರು ಭೂಮಿ ಮ್ಯಾಗ ಇರೋದೇ ದಂಡ. ನಿಮಗೆ ಮೇಡಮ್ ಇವ್ರಿಗೆ ಗಲ್ಲ ಹಾಕ್ಸ್ರಿ, ಇವ್ರಿಗೆ ನೇಣು ಹಾಕಿಸ್ರಿ ಮೇಡಮ್. ಇವ್ರು ಬದುಕಿದ್ರೆ ಎಷ್ಟು ಮಂದಿ ನಿಂಗೆ ಜೀವ ತೆಗಿತಾರ ಗೊತ್ತಿಲ್ಲ. ಇವ್ರು ಮಾತ್ರ ಜೀವ ಅಂತ ಬಿಡ್ಬೇಡ್ರಿ ಮೇಡಮ್. ಹೌದ್ರಿ ಮೇಡಮ್, ನೋಡ್ರಿ ರಕ್ತ ಸಂಬಂಧ ಅಂತಂದು ಇಷ್ಟು ಒಳ್ಳೆತನ ಭಾವನೆ ಅಂತ ಅವ್ರಷ್ಟು ಚಂದ ನೋಡ್ಕೊಂಡ್ರು ಸತಿಗೆ ಇವ್ರು ಅನ್ನ ತಿನ್ನ ಮನೆ ದ್ರೋಹ ಮಾಡ್ಯಾರ. ನಮ್ಮಂಥವ್ರು ಕೂಲಿ ಮಾಡಂಥವ್ರಿಗೆ ನಿಯತ್ತು ಅವ್ರಿಗಿಲ್ರಿ. ಇಂಥವ್ರು ಬದುಕಿರ್ಬಾರ್ದ್ರಿ ಮೇಡಮ್, ಭೂಮಿ ಮ್ಯಾಗ ಬದುಕಿರ್ಬಾರ್ದ್ರಿ ಮೇಡಮ್. ನಾನು ಇವ್ರು ಮರ್ಡರ್ ಮಾಡ್ತೇನೆ ಮಾಡಿ ಸೀದಾ ಜೈಲಿಗೆ ಹೋಗ್ತೀನಿ. ನಾನೇನು ಹಿಂದೆ ಬಾದಷ್ಟು ಮುಂದೆ ಬಾಳಕ್ಕಾಗಿಲ್ಲ. ನನ್ನ ಮಗಳನ್ನ ಇವ್ರು ಚೆಂದ ನೋಡ್ಕೊಂಡು ಎಲ್ಲ ಮದುವೆ ಮುಂಚೆ ಎಲ್ಲ ಮಾಡ್ಬಿಟ್ರೆ ನಾನು ಏನು ತಿಳ್ಸುತ್ತಿಂದ ಇರ್ತಾ ನೋಡ್ಕೋತಾರೆ ನಾನು ಬೇರೆ ನನಗೈತಿ. ನಾನು ಇದ್ರು ಒಂದೇ ಇಲ್ಲಿಕ್ರು ಒಂದೇ ಇವ್ರನ್ನ ಮರ್ಡರ್ ಮಾಡೇ ಬಿಡ್ತೇನೆ ರೀ ಮೇಡಮ್. ನನ್ನ ಅಪ್ಪರ್ ಚಂದ ಇರ್ಬೇಕು, ನಮ್ಮ ಅಪ್ಪರ ಮನೆ ಚಂದ ಇರ್ಬೇಕು. ನಾವು ಹಂಗೆ ಜೀವ ಆದ್ರೆ ಇವರು ಸಮಾಧಾನ. ಯಾರೂ ತಾಳ್ಮೆ ಕಳ್ಕೊಬೇಡ್ರಿ. ಏನು ಮಾಡೋಕ್ಕಾಗಿಲ್ಲ. ಅವ್ರಿಗೆ ಶಿಕ್ಷೆ ಕಾನೂನು ಪ್ರಕಾರ ಕೊಟ್ಟೇ ಕೊಡ್ತೀವಿ. ಹಂಗಂತೂ ಸುಮ್ಮನೆ ಬಿಡೋಕ್ಕಾಗೋದಿಲ್ಲ. ಬರ್ರಿ ಎಲ್ಲರೂ ಹಾಸ್ಪಿಟ್ಲಿಗೆ ಹೋಗಿ ಪವಿತ್ರ ಹೆಂಗದ ಅಂತ ನೋಡ್ಕೊಂಬರೋಣ. ನೋಡ್ರಿ ಮೇಡಮ್, ಜಲ್ದಿ ಯಾವಾಗ ನನ್ನ ಎತ್ತಿ ಮುಖ ನೋಡಿ ನನಗಾಗೈತಿ. ರಾಜು, ಅವ್ರನ್ನ ಪೊಲೀಸರು ಹ್ಯಾಂಡ್ ಓವರ್ ಕೊಟ್ಟು ಕೇಸ್ ಹಾಕಂತೇಳ್ರಿ, ಕೋರ್ಟ್ ಸಬ್ಮಿಟ್ ಮಾಡಿ ಅವ್ರನ್ನ. ಎಸ್ ಮೇಡಮ್. ಬರೀ ಹೋಗೋಣ. ನಿಧಾನ ಬೆಲ್ಲಾಕಿ ಮಾಡಬಾರ್ದು. ಒಂದೇ ಸಲಕ್ಕೆ ಹಂಗ ಈಚರ ಆಗ್ಬಾರ್ದು. ಸ್ವಲ್ಪ ನಿಧಾನ ಮೆಲ್ಲಕ್ಕೆ ಮಾತಾಸಮ್ಮ. ಪವಿತ್ರ ಕಣ್ಬಿಡು ಪವಿತ್ರ, ನಾ ಬಂದೀನಿ. ವೀರೇಶ, ನಾ ಬಂದೀನಿ, ಕಣ್ಬಿಡು ಪವಿತ್ರ. ಚಿನ್ಮಯಿ, ನನ್ನ ಮುದ್ದು ಚಿನ್ನು, ಇಲ್ಲದೆ ಚಿನ್ನು. ಮಮ್ಮಿ ಇಲ್ಲದೆ ಮಮ್ಮಿ, ಕಣ್ಬಿಡು ಮಮ್ಮಿ, ಇಲ್ಲದೆ ಮಮ್ಮಿ. ಚಿನ್ನು ರೀ, ಚಿನ್ನಮ್ಮ ರೀ, ನಾನು ನಿಮ್ಮನ್ನು ನೋಡಕತ್ತೇನ. ನಾ ಬದುಕಿನ ನಾನು ಬದುಕದೇ ಇಲ್ಲ ಆತ. ನನ್ನ ಮಗಳ ಮುಖ ನೋಡಲ್ಲ, ನಿಮ್ಮ ಮುಗೀತು, ನಿಮ್ಮ ಜೊತೆ ನನ್ನ ಜೀವನ ಅನ್ಕೊಂಡ್ಬಿಟ್ಟಿದ್ದಾರೆ. ವಾಪಸ್ ನಾನು ನಿಮ್ಮ ಜೀವನದಾಗೆಲ್ಲ ಅನ್ಕೊಂಡ್ಬಿಟ್ಟಿದ್ದಲ್ಲ. ನನ್ನ ದೂರ ಮಾಡಿಬಿಟ್ರು. ನನ್ನ ಮಗಳು ಅನಾಥಲಾದ್ಲಲ್ಲ, ತಾಯಿಲ್ಲದ ಮಗಳು ಅಕ್ಕಳು ನನ್ನ ಮಗಳು. ಅಯ್ಯೋ, ನನ್ನ ಮಗಳನ್ನ ಬಿಟ್ಟು ಹೆಂಗೆ ಸಾಯ್ಬೇಕು ಅಂತ ಎಷ್ಟು ಒದ್ದಾಡಿನಂದ್ರೆ ದೇವ್ರಿಗೆ ಗೊತ್ತು, ನನಗೆ ಗೊತ್ತು. ಅಯ್ಯೋ, ನನ್ನ ಮಗಳು ಅಮ್ಮ ಅಂತ ಓಡಿ ಎಲ್ಲಿ ಹುಡುಕ್ತಿತ್ತು,
ಮಾಡ್ತಿತ್ತು ಅಂತ. ಅಯ್ಯೋ ದೇವ್ರೇ, ಎಷ್ಟು ಒದ್ದಾಡೀನಿ ನಾನು ಅಂತ. ನನ್ನ ಮಗಳ ಮುಖ ನೋಡಿದ್ನಿ, ನಿಮ್ಮ ಮುಖ ನೋಡಿದ್ನಲ್ಲ, ನಾ ಬದುಕಿನಲ್ಲ. ನಾ ಬದುಕಿನ್ರಿ, ನಾ ಬದುಕಿನಿ. ನಾನು ಅಂತ ಇವ್ರು ನನಗೆ ಭಾಳ ಇದು ಮಾಡಿಬಿಟ್ರು. ಪವಿತ್ರ, ನನಗೆ ಗೊತ್ತು ಆ ಪಾಪಿಗಳು ನಿನ್ನ ಕೂಡ ಏನೇನು ಮಾಡ್ಯಾರ ಅಂತೆಲ್ಲ ಗೊತ್ತಾಯ್ತು. ಅಯ್ಯೋ, ಎಷ್ಟು ನರಕನ ಅನ್ಭವಿಸ್ಬಿಟ್ಟಿಯಲ್ಲ. ಅದಕ್ಕೆಲ್ಲ ಕಾರಣ ನಾನು ಅವ್ರನ್ನ ಕರ್ಕೊಂಬರ್ಲಿಲ್ಲ ಅಂದ್ರೆ ನಾವೆಲ್ಲ ಚೆನ್ನಾಗಿರ್ತೀವಿ. ನಾನು ಅವ್ರನ್ನ ಕರ್ಕೊಂಬಂದು ನಿನಗೆ ಎಷ್ಟು ನೋವು ತ್ರಾಸ ಆಗಂಗಾತು. ನನ್ನ ಮಗಳು ಕಣ್ಣೀರಿಗೆ ಕಾರಣ ಆಗ್ಬಿಟ್ನೆ ನಾನು. ನನಗೆ ಕ್ಷಮಿಸು ಪವಿತ್ರ, ನನಗೆ ಕ್ಷಮಿಸು ಪವಿತ್ರ. ಅಮ್ಮಾರೆ, ಏನಾಗೆ ನಮಗೆ ಸಿಕ್ಕಿರಲ್ಲ, ನೀವು ನಮಗೆ ಸಿಕ್ಕಿರಲ್ಲ, ಅದ ದೊಡ್ಡ ಪುಣ್ಯ ನಮಗೆ. ನೀವು ಒಟ್ಟು ಬದುಕಿರಲ್ಲ, ಅಷ್ಟು ಸಾಕು ನಮಗೆ. ಎಷ್ಟು ಒದ್ದಾಡಿ ಗೊತ್ತೇನ್ರಿ ಅಮ್ಮ. ನೋಡ್ಬೇಕು ಹೆಂಗಂದಾರ ಏನು ಯೋ ದೇವ್ರೆ. ಒಂದು ಹುಡುಕ್ಲಾರ ಜಾಗ ಇಲ್ಲ, ಅಳ್ಳಾರ್ದು ಇಲ್ಲ. ಗಂಡ ದೇವ್ರಿಗೆ ಕೈ ಮುಗ್ದವ್ರಿ, ಗಂಡ ಏಂತಿ ಅಷ್ಟು ಸಿಕ್ರಲ್ಲ ಮಗ. ಅಷ್ಟು ಸಾಕು, ಜೀವಂತ ಸಿಕ್ರಲ್ಲ. ನಿಜವಾಗೂ ನಮ್ಗೆ ಭಾಳ ಖುಷಿ ಆಗತ್ತೆ. ರೀ, ಅವರೆಲ್ಲದರಿ ಪಾಪಿಗಳು. ನಾನು ಭಾಳ ಕೆಟ್ಟದಾಗಿ ನಡೆಸ್ಕೊಂಡ್ರೆ ಹೊಡೆದು ನನ್ನ ಬಾಯಿಗರ್ಬಿ ತುರುಕಿ ಗೋಣಿ ಚಿಲ್ದಾಗ ಹಾಕ್ಕೊಂಡು ನಾನು ಎಷ್ಟು ಕೈ ಕಾಲು ಹಿಡಿದು ಬಿಡ್ರಿ ಅಂದ್ರೂ ನನಗೆ ಅದೇನೋ ಚುಚ್ಚಿ ನಾನು ಭಾಳ ಒದ್ದಾಡ್ಬಿಟ್ಟೇನ್ರಿ. ಎಷ್ಟು ನೋವು ಅನ್ಭವಿಸ್ತೀನಿ ಅಂದ್ರೆ ಅದು ಹೇಳಕ್ ಸಾಧ್ಯ ಇಲ್ಲ. ಎಲ್ಲದರವ್ರು ಅವ್ರನ್ನ ಮಾತ್ರ ಸುಮ್ಮನೆ ಬಿಡಬೇಡ್ರಿ ಅವ್ರನ್ನ. ಪವಿತ್ರ, ಇವತ್ತು ನೀನು ಬದುಕಕ್ಕೆ ಕಾರಣ, ನಿನ್ನ ನಾವು ಇವತ್ತು ನೋಡೋಕೆ ಕಾರಣ ಇವರು ರಾಣಿ ಮೇಡಮ್ ಅವರ. ಮೇಡಮ್, ದಯವಿಟ್ಟು ಬರ್ರಿ ಮೇಡಮ್. ನನ್ನ ಹೆಂಡತಿ ಒಂದ್ಸಲ ನಿಮ್ಮ ಮುಖ ತೋರಿಸ್ಬರ್ರಿ. ಜೀವನ ಪರ್ಯಂತ ನಾನು, ನನ್ನ ಹೆಂಡತಿ, ನನ್ನ ಮಗಳು ನಿಮ್ಗೆ ಋಣಿಯಾಗಿರ್ತೀವಿ. ವೀರೇಶ್ ಅವರೇ, ಇಷ್ಟೆಲ್ಲ ದೊಡ್ಡ ಮಾತು ಯಾಕೆ ಮಾತಾಡ್ತೀರಿ? ನಾನು ಡ್ಯೂಟಿ ಮಾಡಿದ್ದೆ ಅಷ್ಟೇ. ಮೇಡಮ್, ನಿಮಗೆ ಬರೀ ಡ್ಯೂಟಿ ಆಗಿರ್ಬೋದು, ಆದ್ರೆ ನಮಗೆ ಜೀವ ಉಳಿಸಿದ ದೇವ್ರು ನೀವು. ನಿಮ್ಮನ್ನು ಮಾಡೋಕ್ಕಾಗುತ್ತೆ ನಾವು. ಹಲೋ ಪವಿತ್ರ ಅವರೇ, ಈಗ ಹೆಂಗದಿರಿ? ಆರಾಮದಿರಾ? ಹಾಂ ಮೇಡಮ್. ರೀ, ಕೈ ಎತ್ತಕ್ಕೆ ಬರುವಂತ ಕಾಲು ಎಳ್ಕೊಳಕ್ಕೆ ಬರುವಲ್ವಲ್ರಿ? ಕೈ ಕಾಲು ಮಿಸವಲ್ವಲ್ರಿ? ಹಾಂ ಮೇಡಮ್, ಅದು ಸ್ವಲ್ಪ ನಿಮ್ಗೆ ಅದು ಇಂಜೆಕ್ಷನ್ ಮಾಡಿರಲ್ಲ, ಅದ್ರ ಪ್ರಭಾವ ಸ್ವಲ್ಪ ನರಗಳು ವೀಕ್ ಆಗ್ಯಾವು. ಸ್ವಲ್ಪ ಒಂದು ವಾರದ ಮಟ್ಟಿಗೆ ನೀವು ಇದೇ ಸ್ಥಿತಿ ಒಳಗೆ ಇರ್ತೀರಿ. ಬರ್ಬರ್ತಾ ಕ್ರಮೇಣ ಕೈಕಾಲ ಶಕ್ತಿ ಬರುತ್ತೆ. ಗಾಬರಿ ಆಗ್ಬೇಡ್ರಿ, ಏನೂ ಆಗಂಗಿಲ್ಲ. ಏನಾಗಲ್ಲ ಪವಿತ್ರ, ಆರಾಮಾಗ್ತಿದ್ದಿ. ಮತ್ತೆ ಮೊದಲಿನಂಗೆ ಹಾಗೆ ಆಗ್ತಿದ್ದಿ. ನಾನು, ನೀನು, ನನ್ನ ಮಗಳು ಮತ್ತೆ ಮೊದಲಿನಂಗೆ ಚೆನ್ನಾಗಿರ್ತೀವಿ. ನಿಶ್ಚಿಂತೆಗಿರು. ಈಗ ನೀ ಬದುಕಿಲ್ಲ, ಜೀವಂತ ನನಗೆ ಕಂಡಿಲ್ಲ, ಅಷ್ಟೇ ಸಾಕು. ಕೈಕಾಲು ಬಂದೇ ಬರುತ್ತೆ, ಚಿಂತೆ ಮಾಡ್ಬೇಡ. ಡಾಕ್ಟ್ರ್ ಗ್ಯಾರಂಟಿ ಕೊಟ್ಟಾರ, ಒಂದು ವಾರನಷ್ಟಕ್ಕೆ ಕೈಕಾಲು ಎಲ್ಲ ಶಕ್ತಿ ಬರುತ್ತಂತ. ನೋಡ್ರಿ, ನೀವು ಸಿಕ್ಕಾಗ ಭಾಳ ಒಂಥರ ಜೀವ ಇನ್ನೇನು ಹೋಗ್ತಿತ್ತು ಅನ್ನೋ ಒಂದು ಸಂದರ್ಭದಾಗ ಸಿಕ್ಕಿರಿ. ನೀವು ಇಷ್ಟು ಇವತ್ತು ಹುಷಾರಾಗಿರಿ, ಇವತ್ತು ಪ್ರಜ್ಞೆ ಬಂದೈತಿ, ಮಾತಾಡಕತ್ತೀರಿ, ನಿಮ್ಮ ಮಗಳನ್ನ ನಿಮ್ಮ ಗಂಡನ ಜೊತೆ ನೋಡಿ ಖುಷಿ ಪಡತ್ತಲ್ಲ, ಅಷ್ಟೇ ಒಂದು ದೊಡ್ಡ ನಿಮ್ಗೇನೋ ಒಂದು ಮಿರಾಕಲ್. ಆದ್ರೆ ಕೈಕಾಲು ಬರೋದಕ್ಕೆ ಸ್ವಲ್ಪ ಶಕ್ತಿ ಬೇಕಲ್ಲ, ಅದೆಲ್ಲ ನರಗಳದಾಗ ಅದು ಒಂಥರ ನರನ ಒಂಥರ ಸಾಯಿಸಿದಷ್ಟು ವಿಷಕಾರಿ ಅದು. ಈಗ ನಿಮಗೆ ಪ್ರಜ್ಞೆ ಬಂದದ್ದೇ ಒಂದು ದೊಡ್ಡ ಪುಣ್ಯ. ಆಯ್ತು, ದಿನ ಕಳೆದಂಗೆಲ್ಲ ಅದಕ್ಕೂ ಶಕ್ತಿ ಬರುತ್ತೆ ಕೈಕಾಲು. ಮತ್ತೆ ಮೊದಲಿನ ನಿಮ್ಮ ಮಗಳು ನೀವು ಎಲ್ಲ ಚೆನ್ನಾಗಿರ್ತೀರಿ. ಅದಕ್ಕಂತ ಭಯ ಪಡಬೇಡ್ರಿ. ಒಂದು ವಾರ ರೆಸ್ಟ್ ತಗೋರಿ, ಇಲ್ಲೇ ಹಾಸ್ಪಿಟ್ಲಾಗ ಆರಾಮಾಗ್ತೀರಿ, ಚಿಂತೆ ಮಾಡಬೇಡ್ರಿ. ಆಯ್ತು ರೀ ಮೇಡಮ್, ಆಯ್ತು. ಅಲ್ಲ, ನಾನು ಆಯ್ತು ಬಿಡು, ನನ್ನ ಮಗಳ ನನ್ನ ಗಂಡನ ನೋಡೋದೇ ಇಲ್ಲ ಅಂತ ಅಂದ್ಕೊಂಡಿದ್ದೆ. ನಿಮ್ಮದೇ ಇದಿಂತ್ರ ಇವತ್ತು ನನ್ನ ಮಗಳನ್ನ ನನ್ನ ಗಂಡನ ನೋಡಿ ವಾಪಸ್ ನಾನು ಬದುಕಿನಲ್ಲ. ಆಯ್ತು, ಇಷ್ಟದ ಇನ್ನೊಂದು ವಾರ ನಾನು ಕಾಯ್ತೀನಿ ಮೇಡಮ್, ಏನಾಗಲ್ಲ, ಆಗಲಿ. ನನ್ನ ಕೈಕೆಲ್ಲ ಶಕ್ತಿ ಬರುತ್ತಂತ ನೀವು ಹೇಳಕ್ಕಿದ್ದೀರಲ್ಲ, ಆಯ್ತು, ಅದ ಖುಷಿನ ನನಗೆ ಖುಷಿ. ನಾನು ನಿಜ, ನನ್ನ ಗಂಡ ಹೇಳಿದ ಪ್ರಕಾರ ನಾನು, ನನ್ನ ಮಗಳು, ನನ್ನ ಗಂಡ ಎಲ್ಲರೂ ಸಾಯೋವರೆಗೂ ನಿಮ್ಮ ಋಣಿಯಾಗಿ ನಿಮ್ಮ ನೆನೆಸ್ಕೊಂತ ಇರ್ತೀವಿ. ಪವಿತ್ರ ಅವರೇ, ನೀವು ನಿಮ್ಮ ಗಂಡನ ಥರ ಹಿಂಗೆ ಮಾತಾಡ್ತೀರಪ್ಪ. ಏನಾಗಲ್ಲ, ನಮ್ಮ ಡ್ಯೂಟಿ ನಾವು ಅಷ್ಟೇ ಮಾಡೀವಿ. ಸರಿ, ಬರಲಾ? ಆರಾಮ್ ರೆಸ್ಟ್ ತಗೋರಿ. ಒಂದು ವಾರ ಮಾತ್ರ ಯಾವ ಚಿಂತೆ ಮಾಡ್ಲಾರ್ದಂಗೆ ಇಲ್ಲೇ ರೆಸ್ಟ್ ತೊಗೊಂಡು ಆರಾಮಾಗಿ ಹೋಗಿ ವಾಪಸ್ ಮತ್ತೆ ನಾವು ಹೊಸ ಲೈಫ್ ಶುರು ಮಾಡಿರಿ. ಗಿರೀಶ್ವರೇ, ಬರ್ತೀವಿ, ನಮ್ಮ ಡ್ಯೂಟಿ ಗೊತ್ತಾಯ್ತು. ಓಕೆ ಮೇಡಮ್, ಒನ್ಸ್ ಅಗೇನ್ ಥ್ಯಾಂಕ್ಸ್ ಮೇಡಮ್, ಥ್ಯಾಂಕ್ಸ್. ಓಕೆ, ವೆಲ್ಕಮ್. ನಾ ಬರ್ತೀನಿ. ಆಯ್ತಾ, ಚಿಂತೆ ಮಾಡಬೇಡ, ಆರಾಮಾಗ್ತೀನಿ. ನೀ ಸಿಕ್ಕಿಲ್ಲ, ಅಷ್ಟು ಸಾಕು. ಇಲ್ಲಿ ಏನಾರು ಒಂದು ವೇಳೆ ನಿನಗೆ ಜಲ್ದಿ ಆರಾಮಾಗಲಿಲ್ಲ ಅಂದರೂ ಬೇರೆ ದೇಶಕ್ಕಾದ್ರೂ ಕರ್ಕೊಂಡು ಹೋಗಿ ಆರಾಮ ಮಾಡ್ಕೊಂಬರ್ತೀನಿ. ಒಟ್ಟು ನೀನು ನನಗೆ ಜೀವಂತ ಸಿಕ್ಕಿಲ್ಲ, ಸಾಕು. ನಮಸ್ಕಾರ ರೀ. ಸ್ಟೋರಿ ಮುಗಿತಂತ ಬೇಜಾರಾಯ್ತೇನ್ರಿ? ನೀವೇನು ಬೇಜಾರು ಮಾಡ್ಕೋಬೇಡ್ರಿ. ಯಾಕಂದರೆ ಇದು CID ಒಂಥರ ಎಪಿಸೋಡ್ ಟೈಪು ಇದನ್ನು ಮಾಡ್ಕೊಂಡು ಹೋಗ್ತೀನಿ ರೀ. ಅಂದರೆ ಒಂದೊಂದು ಕ್ರಿಮಿನಲ್ ಸ್ಟೋರಿ ಟೈಪು, ಅದನ್ನು CIDಗಳು ಹೇಗೆ ತನಿಖೆ ಮಾಡ್ತಾರೆ ಆ ಥರ ಒಂದು ನಾವು ಎಪಿಸೋಡ್ ಟೈಪು ಮಾಡಿ ಹಾಕ್ಬೇಕಂತ ನಿರ್ಧಾರ ಮಾಡೀನಿ ರೀ. ಇವತ್ತು ಇದು ಆದರೆ ನಾಳೆ ಇನ್ನೂ ಒಂದು ಥರ CID ತನಿಖೆ ಒಳಗೆ ಸ್ಟೋರಿ ರೀ. ನಾಳೆ ಅದನ್ನು ನೋಡಿರಿ ಹೆಂಗೆ ಬರುತ್ತೆ ಅಂತೇಳಿ. ಆದರೆ ದಯವಿಟ್ಟು ಎಲ್ಲರೂ ಈ ನಮ್ಮ ಸ್ಟೋರಿ ಇದು CID ಈ ಥರ ಸ್ಟೋರಿ ಮಾಡಿ ನಿಮ್ಗೆ ಹಾಕಾಕತ್ತೀನಲ್ಲ, ಇದು ನಿಮ್ಗೆ ಇಷ್ಟ ಆಯ್ತಾ ಇಲ್ಲ ಅಂತ ನನಗೆ ಕಮೆಂಟ್ ಮಾಡಿ ಹಾಕಿರಿ. ಈ ಥರ ಮಾಡಿ ಹಾಕೋದು ನಿಮ್ಗೆ ಖುಷಿ ಆಗುತ್ತಾ, ಅಥವಾ ನಾ ಮೊದಲ ಮಾಡ್ತಿದ್ನಲ್ಲ ಸ್ಟೋರಿ ಆ ಥರ ಇಲ್ಲ, ಇದು ನಿಮಗೆ ಇಷ್ಟ ಆಗಿದ್ರೆ ಇಷ್ಟ ಆಗೈತಿ ಇದನ್ನ ಕಂಟಿನ್ಯೂ ಮಾಡು ಅಂತ ಹೇಳ್ರಿ. ಇಲ್ಲಾಂದ್ರೆ ಅದನ್ನ ಅಂತ ಹೇಳ್ರಿ, ನೋಡ್ರಿ ನಿಮ್ಗೆ ಹೆಂಗೆ ಅನ್ಸುತ್ತೆ ಅಂತ. ಮತ್ತೆ ನಾಳೆ ಇನ್ನೂ ಒಂದು ಹೊಸ ಒಂದು ಡಿಟೆಕ್ಟಿವ್ ಇದ್ರೊಳಗೆ ಸ್ಟೋರಿ ಮತ್ತೆ ತೊಗೊಂಬರ್ತೀನಿ ರೀ. ಯಾರಿಗೆ ಇಷ್ಟ ಆಗೈತಿ ನಾ ಹೇಳಿದೆಲ್ಲ ಕಮೆಂಟ್ ಮಾಡಲ್ಲ, ಮತ್ತು
ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೋರಿ. ಜಾಸ್ತಿ ಜನ ಹಂಗೆ ನೋಡಾಕತ್ತೀರಿ ಪ್ಲೀಸ್. ನಾವು ಇಷ್ಟು ಎಫೆಕ್ಟ್ ಹಾಕಿ ಇಷ್ಟು ನಾವು ಕಷ್ಟಪಡ್ತೀವಿ ಅಂದ್ರೆ ನಿಮ್ಗೆ ಅದನ್ನ ಅರ್ಥ ಮಾಡೋಕೆ ಹೆಂಗೆ ಹೇಳ್ಬೇಕಂತ ಗೊತ್ತಾಗಲ್ಲ. ಮನೆಯೊಳಗೆ ಕೆಲಸ ಮಕ್ಕಳು ಎಲ್ಲ ಮಾಡ್ಕೊಂಡು ಇದನ್ನು ತಾಸು ಇದನ್ನ ಬೆನ್ನು ನೋವು ಕಣ್ಣು ನೋವು ಮಾಡ್ಕೊಂಡು ಮಾಡಿ ನಿಮ್ಮ ಸಲ ಮಾಡಿ ಹಾಕಿರ್ತೀವಲ್ಲ. ಸಬ್ಸ್ಕ್ರೈಬ್ ಮಾಡ್ಕೋರಿ. ಒಂದು ಲೈಕ್ ಮಾಡಲ್ಲ, ನೋಡಿದ ತಕ್ಷಣ ಒಂದು ಲೈಕ್ ಬತ್ರಿ, ನಮಗೂ ಖುಷಿ ಆಗುತ್ತೆ. ಹಂಗೆ ನೋಡಿದ್ರೆ ನಾ ಹಾಕೋ ವಿಡಿಯೋ ನಿಮಗೆ ಮತ್ತೆ ಮುಟ್ಟಲ್ಲ. ಒಂದ್ಸಲ ನೋಡ್ತೀರಿ ಆಮೇಲೆ ಮತ್ತೆ ಬರಲಿಲ್ಲ ಅಂತ ಬೇಜಾರು ಮಾಡ್ಕೊಂಡ್ಬಿಡ್ತೀರಿ. ಅದೇ ಸಬ್ಸ್ಕ್ರೈಬರ್ ಮಾಡ್ಕೊಂಡ್ರೆ ರೆಗ್ಯುಲರ್ ಆಗಿ ನಿಮ್ಗೆ ಬರ್ತಾವೆ, ನಿಮ್ಗೆ ನೋಡೋಕ್ಕಾಗತ್ತೆ. ಹೌದಿಲ್ರಿ? ಮತ್ತೆ ಅದಕ್ಕೆ ಕಂಟಿನ್ಯೂಸ್ ಆಗಿ ನೋಡ್ರಿ ನಮ್ದು. ಆಮೇಲೆ ನಿಮ್ಮ ಫ್ರೆಂಡ್ಸ್ ಯಾರು ಐತೆ ಅವ್ರಿಗೂ ನೋಡೋಕೆ ಇರಲ್ಲ, ನಮ್ದು ಹಿಂಗೆ ಬರುತ್ತೆ ರಾಣಿದು ಒಂದು ಸ್ಟೋರಿ ಚಲೋ ಐತಿ ಅಂತಂದು ಹೇಳ್ರಿ, ನೋಡೋಕೆ ಅವ್ರಿಗೂ ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಹೇಳ್ರಿ ದಯವಿಟ್ಟು. ಇನ್ನೇನಿಲ್ರಿ, ನಾಳೆ ಹೊಸ ಒಂದು ಸ್ಟೋರಿ ಒಳಗೆ ಮತ್ತೆ ಸಿಗಣ್ರಿ.